ಸ್ನೇಹಿತರೆ ನಮಸ್ಕಾರ. ಮಳೆಗಾಲ ಆರಂಭವಾದ ತಕ್ಷಣ ಹಸಿರು ಎಲೆಗಳ ನಡುವೆ ಚೆಂಡಿನ ಆಕಾರದಲ್ಲಿ ಅರಳುವ ಈ ಸುಂದರ ಹಳದಿ ಕಿತ್ತಳೆ ಬಣ್ಣದ ಹೂವನ್ನು ನೀವು ನೋಡಿರಬಹುದು. ಆದ್ರೆ ಈ ಹೂವು ಯಾವ ಮರದ್ದು, ಇದರ ವಿಶೇಷತೆ ಏನು, ಶ್ರೀಕೃಷ್ಣನೊಂದಿಗೆ ಇದಕ್ಕಿರುವಂತಹ ಸಂಬಂಧ ಏನು, ಇದರ ಔಷಧೀಯ ಗುಣಗಳೇನು ಹಾಗೂ ಈ ಮರದ ಅದ್ಭುತ ಆಯುರ್ವೇದ ಉಪಯೋಗಗಳು ಏನೇನು, ಈ ಮರವನ್ನ ಪ್ರತಿಯೊಬ್ಬರು ಯಾಕೆ ನೆಡಬೇಕು, ಇವತ್ತಿನ ವಿಡಿಯೋದಲ್ಲಿ ಈ ಅದ್ಭುತ ಕದಂಬ ವೃಕ್ಷದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಮರವನ್ನು ನಾವು ಕದಂಬ ವೃಕ್ಷ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಬರ್ ಫ್ಲವರ್ ಟ್ರೀ ಅಂತ ಕರೀತಾರೆ. ಕದಂಬ ವೃಕ್ಷದ ಇನ್ನೊಂದು ಹೆಸರು ಕಡುನಾಳತೆಗೆ. ಇದರ ವೈಜ್ಞಾನಿಕ ಹೆಸರು ನಿಲೋಮರ್ಕಿಯ ಕದಂಬ. ಸಂಸ್ಕೃತದಲ್ಲಿ ಕದಂಬ, ನೀಪ, ವೃತ್ತಿಪುಷ್ಪ, ಪ್ರಿಯಕ, ಕರ್ಣಿಕಾರ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದು ರೂಬಿಯೇಸಿ ಕುಟುಂಬಕ್ಕೆ ಸೇರಿದ್ದು. ನಮ್ಮ ಅಚ್ಚುಮೆಚ್ಚಿನ ಕಾಫಿ ಗಿಡ ಕೂಡ ಇದೇ ಕುಟುಂಬಕ್ಕೆ ಸೇರಿದೆ. ಭಾರತ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಈ ಮರ ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಇದು ಸುಮಾರು 20 ರಿಂದ 45 ಮೀಟರ್ ಎತ್ತರದವರೆಗೆ ವೇಗವಾಗಿ ಬೆಳೆಯುವ ನೆರಳಿನ ಮರ. ಇದರ ಹೂಗಳು ಚೆಂಡಿನ ಆಕಾರದಲ್ಲಿದ್ದು ಒಂದೇ ಹೂವಲ್ಲ, 100 ಪುಟ್ಟ ಹೂಗಳು ಸೇರಿ ಒಂದು ದೊಡ್ಡ ಗೋಲಾಕಾರದ ಹೂವನ್ನ ರಚಿಸುತ್ತವೆ. ಮಳೆಗಾಲದಲ್ಲಿ ಈ ಮರ ಸಂಪೂರ್ಣವಾಗಿ ಹೂಗಳಿಂದ ತುಂಬಿ ಕಂಗೊಳಿಸುತ್ತೆ. ಕದಂಬ ವೃಕ್ಷಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ವಿಶೇಷ ಸ್ಥಾನ ಇದೆ. ಪುರಾಣಗಳಲ್ಲಿ ಕದಂಬ ವೃಕ್ಷವನ್ನ ಹರಿಪ್ರಿಯ ಅಂತ ಕರೆಯಲಾಗಿದೆ. ಅಂದ್ರೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವೃಕ್ಷ ಅಂತ ಅರ್ಥ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಬೃಂದಾವನದಲ್ಲಿ ತನ್ನ ಬಾಲ್ಯದ ಲೀಲೆಗಳನ್ನ ಪ್ರದರ್ಶಿಸಿದ್ದು ಮತ್ತೆ ದಿವ್ಯ ಕೊಳಲನ್ನ ನುಡಿಸ್ತಾ ಇದ್ದದ್ದು ಇದೇ ಮರದ ನೆರಳಿನಲ್ಲಿ. ಇನ್ನು ಕದಂಬ ವೃಕ್ಷದ ವಾಸ್ತು ವಿಶೇಷವನ್ನ ಗಮನಿಸೋದಾದ್ರೆ, ಮನೆಯ ಆವರಣದಲ್ಲಿ ಕದಂಬ ವೃಕ್ಷವನ್ನ ನೆಡೋದು ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಮತ್ತೆ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಮಾರ್ಗ ಆಗಿದೆ. ಆದ್ರೆ ಸಂಪೂರ್ಣ ಪ್ರಯೋಜನವನ್ನ ಪಡೆಯೋದಕ್ಕೆ ಕೆಲವು ಪ್ರಮುಖ ವಾಸ್ತು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ. ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನಡೆದು ಅತ್ಯಂತ ಶ್ರೇಷ್ಠ. ಈ ದಿಕ್ಕಿನಲ್ಲಿ ನಡೆಯೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತೆ ಸಮೃದ್ಧಿ ನೆಲೆಸುತ್ತೆ. ಈಶಾನ್ಯ ಮೂಲೆಯಲ್ಲಿ ನಡೆಯೋದ್ರಿಂದ ದೈವಿಕ ಶಕ್ತಿಯನ್ನ ಹೆಚ್ಚೋದಿಕ್ಕೆ ಸಹಾಯ ಮಾಡುತ್ತೆ. ಮನೆಯ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನೆಡಬಾರದು, ಇದರಿಂದ ನಕಾರಾತ್ಮಕ ಶಕ್ತಿ ಉಂಟಾಗಬಹುದು. ಕದಂಬ ವೃಕ್ಷ ಸಾಕಷ್ಟು ದೊಡ್ಡದಾಗಿ ಬೆಳೆಯೋ ಕಾರಣ ಅದನ್ನ ಮನೆಯ ಮುಖ್ಯ ಕಟ್ಟಡದ ತೀರ ಹತ್ತಿರದಲ್ಲಿ ನೆಡಬಾರದು. ವಾಸ್ತು ಪ್ರಕಾರ ಮರದ ನೆರಳು ಬೆಳಗಿನ ಸಮಯದಲ್ಲಿ ಮುಂಜಾನೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮನೆಯ ಮುಖ್ಯ ದ್ವಾರ ಅಥವಾ ಕಟ್ಟಡದ ಮೇಲೆ ಬೀಳದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಮರವನ್ನ ಮನೆಯ ಮುಖ್ಯ ರಸ್ತೆ ಅಥವಾ ಮುಖ್ಯ ದ್ವಾರದ ಎದುರು ನೇರವಾಗಿ ನೆಡಬಾರದು. ಇದು ಮನೆಯ ಒಳಗೆ ಬರುವಂತಹ ಧನಾತ್ಮಕ ಶಕ್ತಿ ಮತ್ತೆ ಬೆಳಕನ್ನ ತಡೆಯುತ್ತೆ. ಶ್ರೀಕೃಷ್ಣನು ಯಮುನಾ ನದಿಯ ದಂಡೆಯ ಮೇಲೆ ಗೋಪಿಯರ ವಸ್ತ್ರಾಪಹರಣ ಮಾಡಿದ ಪ್ರಸಂಗದಲ್ಲಿ ಕದಂಬ ಮರವನ್ನೇ ಏರಿ ಕುಳಿತಿದ್ದ ಅನ್ನೋ ಮಾತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈ ಮರದ ಚೆಂಡಿನಂತಹ ಸುಗಂಧಿತ ಹೂವುಗಳನ್ನ ಕೃಷ್ಣನಿಗೆ ಅರ್ಪಿಸಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ಈ ಮರವನ್ನ ಪಾರ್ವತಿ ದೇವಿಯ ಸ್ವರೂಪ ಅಂತ ನಂಬಲಾಗತ್ತೆ. ದೇವಿಯನ್ನ ಕದಂಬ ವನವಾಸಿನಿ ಎಂದು ಕರೆಯಲಾಗುತ್ತೆ. ಈ ಮರವನ್ನ ಪೂಜಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಎನ್ನೋ ನಂಬಿಕೆ ಇದೆ. ಕದಂಬ ಹೂವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು. ಮನೆಯ ಬಳಿ ಕದಂಬ ವೃಕ್ಷವನ್ನ ನೆಡೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗಿ ಆರ್ಥಿಕ ಸಂಕಷ್ಟಗಳು ದೂರವಾಗ್ತವೆ ಮತ್ತೆ ಐಶ್ವರ್ಯ ವೃದ್ಧಿಯಾಗತ್ತೆ ಎಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಕರ್ನಾಟಕದ ಮೊದಲ ಸುದೀರ್ಘ ರಾಜವಂಶವಾದ ಬನವಾಸಿಯ ಕದಂಬ ರಾಜವಂಶಕ್ಕೆ ಈ ಮರವೇ ಸ್ಫೂರ್ತಿ ಮತ್ತೆ ಅವರ ಆರಾಧ್ಯ ವೃಕ್ಷವಾಗಿತ್ತು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕದಂಬ ವೃಕ್ಷವು ಶತಭಿಷ ನಕ್ಷತ್ರವನ್ನ ಪ್ರತಿನಿಧಿಸುತ್ತೆ. ಈ ನಕ್ಷತ್ರದವರು ಕದಂಬ ವೃಕ್ಷವನ್ನ ಪೂಜಿಸೋದ್ರಿಂದ ಆಯುಷ್ಯ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಬುದ್ಧರು ಈ ಕದಂಬ ವೃಕ್ಷದ ಕೆಳಗೆ ಜ್ಞಾನೋದಯ ಪಡೆದಿದ್ದರಿಂದ ಬೌದ್ಧ ಧರ್ಮದಲ್ಲಿ ಇದನ್ನ ಅತ್ಯಂತ ಪವಿತ್ರವಾಗಿ ಕಾಣಲಾಗುತ್ತೆ. ಜೈನ ಧರ್ಮದ ಗ್ರಂಥಗಳ ಪ್ರಕಾರ ಕದಂಬ ವೃಕ್ಷವನ್ನ ವ್ಯಂತರ ಎಂಬ ದೇವತೆಗಳ ವರ್ಗಕ್ಕೆ ಸೇರಿದ ಮತ್ತೆ ಪವಿತ್ರ ಸಂಕೇತವೆಂದು ಪರಿಗಣಿಸಲಾಗತ್ತೆ. ಈಗ ಈ ಕದಂಬ ವೃಕ್ಷದ ಆಯುರ್ವೇದ ಹಾಗೂ ವೈದ್ಯಕೀಯ ಉಪಯೋಗಗಳು ಏನೇನು ನೋಡ್ಕೊಂಡು ಬರೋಣ ಬನ್ನಿ. ಕದಂಬ ವೃಕ್ಷದ ಎಲ್ಲಾ ಭಾಗಗಳು ಅಂದ್ರೆ ತೊಗಟೆ, ಎಲೆಗಳು, ಬೇರುಗಳು, ಹಣ್ಣುಗಳು ಹಾಗೂ ಹೂವುಗಳಲ್ಲಿ ಆಲ್ಕಲಾಯ್ಡ್ಗಳು, ಫ್ಲೇವನಾಯ್ಡ್ಗಳು, ಸ್ಯಾಪೋನಿನ್ಗಳು,
ಟ್ಯಾನಿನ್ಗಳು ಹಾಗೂ ಟ್ರೈಂಟರ್ಪಿನಾಯ್ಡ್ಗಳಂತಹ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಇರೋದ್ರಿಂದ ವೈದ್ಯಕೀಯ ಜಗತ್ತಿನಲ್ಲಿ ಇದರ ಉಪಯೋಗಗಳು ಬಹಳಷ್ಟಿವೆ. ತೊಗಟೆ. ಈ ಮರದ ತೊಗಟೆಯನ್ನ ಸಾಮಾನ್ಯವಾಗಿ ಮಾತ್ರೆಗಳು, ಕ್ಯಾಪ್ಸೂಲ್ಗಳು ಹಾಗೂ ಕಷಾಯದ ರೂಪದಲ್ಲಿ ಬಳಸಲಾಗುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡೋದಿಕ್ಕೆ, ಫೀವರ್ ಅಂದ್ರೆ ಜ್ವರ ನಿಯಂತ್ರಿಸೋದಿಕ್ಕೆ, ಡಯರಿಯಾ ಅಂದ್ರೆ ಅತಿಸಾರದ ಚಿಕಿತ್ಸೆಯಲ್ಲಿ ಇದನ್ನ ಉಪಯೋಗಿಸಲಾಗುತ್ತೆ. ಸೋಂಕಿನಿಂದ ಕೂಡಿರುವ ಚರ್ಮದ ಹುಣ್ಣು ಮತ್ತೆ ಗಾಯಗಳನ್ನ ತೊಳೆಯೋದಿಕ್ಕೆ ಈ ಕದಂಬ ವೃಕ್ಷದ ತೊಗಟೆಯಿಂದ ತಯಾರಿಸಲಾದ ಕಷಾಯವನ್ನ ಉಪಯೋಗಿಸ್ತಾರೆ. ಇದರಿಂದ ಗಾಯ ಅಥವಾ ಹುಣ್ಣು ಬಹಳ ಬೇಗನೆ ಗುಣವಾಗುತ್ತೆ. ಜೀರ್ಣಕ್ರಿಯೆಗಾಗಿ ಮತ್ತೆ ಅತಿಸಾರದಲ್ಲಿ ಇದರ ಉಪಯೋಗ ಇದೆ. ಇದರಲ್ಲಿ ಅಬ್ಸಾರ್ಬೆಂಟ್ ಅಂದ್ರೆ ಹೀರುವಿಕೆಯ ಗುಣ ಇರೋದ್ರಿಂದ ಅತಿಸಾರ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂದ್ರೆ IBS ಚಿಕಿತ್ಸೆಯಲ್ಲಿ ಇದನ್ನ ಉಪಯೋಗಿಸಲಾಗುತ್ತೆ. ನೋವು ಹಾಗೂ ಉರಿಯೂತ. ಇದರಲ್ಲಿ ನೈಸರ್ಗಿಕ ಉರಿಯೂತ ನಿವಾರಕ ಸಂಯುಕ್ತಗಳು ಇರೋದ್ರಿಂದ ಸಾಂಪ್ರದಾಯಿಕ ಚಿಕಿತ್ಸೆಗಳಲ್ಲಿ ಈ ಮರದ ತೊಗಟೆಯ ಸಾರವನ್ನ ದೇಹದ ನೋವುಗಳಿಗೆ, ಜ್ವರ, ಕೀಲು ಊತ ಕಡಿಮೆ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಬಾಯಿಯ ಆರೋಗ್ಯ. ಈ ಮರದ ತೊಗಟೆಯ ಕಷಾಯದಿಂದ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಿ ಹುಣ್ಣು, ಊದಿಕೊಂಡಿರೋ ವಸಡುಗಳು ಮತ್ತೆ ಗಂಟಲು ನೋವು ನಿವಾರಣೆಯಾಗತ್ತೆ. ಇನ್ನು ಎಲೆಗಳು. ಇದರ ಎಲೆಗಳನ್ನ ಮುಲಾಮು ಅಂದ್ರೆ ಆಯಿಂಟ್ಮೆಂಟ್, ಕ್ರೀಮ್ ಹಾಗೂ ಲೇಪನ ರೂಪದಲ್ಲಿ ಬಳಸಲಾಗುತ್ತೆ. ಈ ಆಯಿಂಟ್ಮೆಂಟ್ ಅನ್ನ ಗಾಯಗಳನ್ನ ಬೇಗ ಗುಣಪಡಿಸೋದಿಕ್ಕೆ, ಬ್ಯಾಕ್ಟೀರಿಯಾ ಹಾಗೂ ಸೂಕ್ಷ್ಮ ಜೀವಿಗಳನ್ನ ತಡೆಗಟ್ಟೋದಿಕ್ಕೆ, ಚರ್ಮದ ಉರಿಯೂತವನ್ನ ಕಡಿಮೆ ಮಾಡೋದಿಕ್ಕೆ ಬಳಸಲಾಗುತ್ತೆ. ಹಣ್ಣುಗಳು. ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದಾವೆ. ಆದ್ರಿಂದ ಇದರ ಉಪಯೋಗ ದೇಹದ ಕೋಶಗಳನ್ನ ರಕ್ಷಿಸೋದಕ್ಕೆ ಸಹಕಾರಿ ಅಂತ ಸಂಶೋಧನೆಗಳು ತಿಳಿಸಿದಾವೆ. ಈ ಮರದ ಹಣ್ಣಿನ ರಸ ದೇಹವನ್ನ ತಂಪಾಗಿಸುತ್ತೆ, ಅತಿಯಾದ ಬಾಯಾರಿಕೆಯನ್ನ ನಿವಾರಿಸುತ್ತೆ ಮತ್ತೆ ಹೆಚ್ಚಿನ ಶಾಖ ಅಥವಾ ದೈಹಿಕ ಆಯಾಸವನ್ನ ಕಡಿಮೆ ಮಾಡುತ್ತೆ. ಇನ್ನು ಬೇರುಗಳು. ಸಾಂಪ್ರದಾಯಿಕವಾಗಿ ಜ್ವರ ಹಾಗೂ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಇದನ್ನ ಬಳಸಲಾಗುತ್ತೆ. ಕೆಲವು ಆಯುರ್ವೇದ ಔಷಧಗಳಲ್ಲಿ ಇದನ್ನ ಸೇರಿಸಲಾಗುತ್ತೆ. ಹೂವುಗಳು. ಇದರಲ್ಲಿ ಜೀವಾಣು ನಿರೋಧಕ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಗುಣಗಳು ಇರೋದ್ರಿಂದ ಕೆಲವು ಆಯುರ್ವೇದ ತಯಾರಿಕೆಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಪ್ರಯೋಗಾಲಯ ಮತ್ತು ಪ್ರಾಣಿಗಳ ಮೇಲಿನ ಅಧ್ಯಯನಗಳ ಪ್ರಕಾರ ಕದಂಬ ವೃಕ್ಷದಲ್ಲಿ ಅನೇಕ ಔಷಧೀಯ ಗುಣಗಳು ಇದಾವೆ. ಹಾಗಾದ್ರೆ ಆಧುನಿಕ ಔಷಧಗಳಲ್ಲಿ ಇದನ್ನ ಯಾವ ರೀತಿ ಬಳಸಲಾಗುತ್ತಿದೆ ಅಂತಂದ್ರೆ ಹರ್ಬಲ್ ಉರಿಯೂತ ನಿವಾರಕ ಕ್ಯಾಪ್ಸೂಲ್ಗಳು, ಗಾಯಗಳಿಗೆ ಮುಲಾಮು ಅಂದ್ರೆ ಆಯಿಂಟ್ಮೆಂಟ್ ರೂಪದಲ್ಲಿ, ಆಂಟಿಸೆಪ್ಟಿಕ್ ಕ್ರೀಮ್ಗಳು, ಚರ್ಮದ ಜೆಲ್ಗಳು, ಲಿವರ್ ಆರೋಗ್ಯಕ್ಕಾಗಿ ಹರ್ಬಲ್ ಫಾರ್ಮುಲೇಷನ್ಸ್ಗಳು, ಆಯುರ್ವೇದ ಕೆಮ್ಮಿನ ಸಿರಪ್ಗಳು, ಪಾಲಿಹರ್ಬಲ್ ಮಧುಮೇಹ ನಿಯಂತ್ರಣ ಔಷಧಗಳು. ಹೀಗೆ ಇಂತಹ ಪ್ರಿಪರೇಷನ್ಸ್ಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಈ ಕದಂಬ ವೃಕ್ಷದ ಉಪಯೋಗಗಳು ಇಷ್ಟೆಲ್ಲ ಇರೋದ್ರಿಂದ ಇದರ ಲೈವ್ ಪ್ಲಾಂಟ್ ಮತ್ತೆ ಪ್ರಾಡಕ್ಟ್ಗಳು ಆನ್ಲೈನ್ ಅಲ್ಲೂ ಕೂಡ ಸಿಗತ್ತೆ. ಕದಂಬ ವೃಕ್ಷ ಆಯುರ್ವೇದ ಮತ್ತೆ ಹರ್ಬಲ್ ಔಷಧಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ. ವೈಜ್ಞಾನಿಕ ಅಧ್ಯಯನಗಳು ಇದರಲ್ಲಿ ಉರಿಯೂತ ನಿವಾರಕ, ಆಂಟಿ ಆಕ್ಸಿಡೆಂಟ್, ಜೀವಾಣು ನಿರೋಧಕ, ಗಾಯ ಗುಣಪಡಿಸೋದಕ್ಕೆ, ಯಕೃತ್ ರಕ್ಷಿಸೋದಕ್ಕೆ ಹಾಗೂ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ಗುಣಗಳು ಇರೋದನ್ನ ಸೂಚಿಸಿದಾವೆ. ಸ್ನೇಹಿತರೆ, ಕದಂಬ ವೃಕ್ಷ ಕೇವಲ ಒಂದು ಅಲಂಕಾರಿಕ ಮರ ಅಲ್ಲ. ಇದು ನಮ್ಮ ಸಂಸ್ಕೃತಿ, ಪ್ರಕೃತಿ, ಜೈವಿಕ ವೈವಿಧ್ಯದ ಮತ್ತು ಪರಿಸರ ಸಂರಕ್ಷಣೆಯ ಪ್ರತೀಕ. ಇಂತಹ ಒಂದು ಮರವನ್ನ ಪ್ರತಿಯೊಬ್ಬರು ತಮ್ಮ ಮನೆ, ಹೊಲ, ತೋಟ, ಶಾಲೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನೆಟ್ರೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನ ನಾವು ಕೊಡುಗೆಯಾಗಿ ನೀಡಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗಗಳು ಇರುವಂತಹ ಈ ಕದಂಬ ವೃಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.